ನಮಸ್ಕಾರ ರೀ, ಇದು 2 ಮಂದಿ ಎಲ್ಲರೂ ಆರಾಮಿದ್ರೆ ನೋಡ್ತೀನಿ. ಸೊ ಈಗ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಹೊಂಟೇವೆ ನಾವು. ಯಾರ ಬಂದ ನೋಡ್ರಿ, ಇಲ್ಲಿ ಯೋಗೀಶ್ ಬಂದಾನೆ ಮತ್ತು ಚೈತನ್ ಬಂದಾನೆ. ಇಲ್ಲಿ ಅರುಣ ಅದ ನೋಡ. ಹಾಯ್ ಮಾಡೋ ಅರುಣ. ಅಣ್ಣ ಬಂದ ಮತ್ತೆ ಹೆಂಗದಿರಿ ನೀವು ಎಲ್ಲರೂ? ಏನೇ ಕೇಳ್ತಾರ ನೋಡ್ರಿ. ಹೆಂಗದಿರಿ? ಏನು ಮಾಡೋದು ಬಿಡ್ರಿ, ಜೀವನ ಬೇಸರಾಗೈತಿ. ಮಾತಾಡ್ತೀವಿ ಬೈಗಳ ಚಲೋ ಮಾಡ್ತಾನೆ ರೀ. ಮಾತಾಡ್ಸೋದು ಬೇಡ್ರಿ, ನಾವ ಸಿಗ್ ನಮ್ಮ ಕಡೆ. ಚೇತನ್ ಏನಂತ ಭಾಳ ಸುತ್ತ ಬರೀ ಇಂಥದೆಯ ಏನಂತಪ್ಪ ಯೋಗೇಶ್? ಏನಿಲ್ಲ ಅಣ್ಣ ಎಲ್ಲಿಂದ ಪ್ರಯಾಣ ಹೇಳ. ನಾನು ಪ್ಲಾನ್ ಮಾಡಿದ್ದಂತೆ. ಅದ ನೀನ ಪ್ಲಾನ್ ಮಾಡಿ, ಅದಕ್ಕೆ ನೀನು ಕೇಳಕ್ ಬಂದೆ ನಾ. ಏನಿಲ್ರಿ, ದಾಂಡೇಲಿ ಹೊಂಟೇವಿ ಮೊಲ್ಲಂಗಿ ಫಾಲ್ಸ್ ನೋಡಕ್ಕೆ. ಈಜಾಡಕ್ಕೆ ಏನೈತಿಲ್ಲ ಗೊತ್ತಿಲ್ಲ. ನೋಡ್ದ ಅಲ್ಲಿ ಮನ್ಯಾಗ ನೋಡ್ತಾರ್ಲಿ. ಇದನ್ನೆಲ್ಲ ಹಾಕ್ಬೇಡಿ, ಅದಕ್ಕೆ ಹಿಟ್ ಆಗೋಲಿ. ನಾನು ಬಾಯ ಫ್ರೆಂಡ್ಸ, ಈಗ ನಾವು ಹೊಂಟೇವಿ ದಾಂಡೇಲಿ ಕಡೆ. ಸೊ ಈಗ ಅಲ್ಲಿ ಹೋಗ್ಬೇಕಾದ್ರೆ ಸಿಗೋಣ ಬರ್ರಿ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು. ಪ್ರಯಾಗರಾಜ್ ಆಯ್ತಲ್ಲ, ಅದಕ್ಕೇನಾಗೈತಿ? ಆಯ್ತಲ್ಲ ಅದೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಳಿಸ್ತಾನೆ. 2 hours later. ಗೈಸ್ ಏನ್ರಿ ಅಂದ್ರೆ ಇಲ್ಲಿ ಅಡ್ಯಾಳದ ನಿಲ್ಲಿಸೇವಿ. ಇವ್ನ ಯಾವನ ಸೆಡೆ ನನ್ನ ಮಗ. ಅದೇ ಚೈನ್ ಲೂವ್ ಮಾಡಕ್ಕೆ ನಿಲ್ಸ ನೋಡ್ರಿ. ಇದಾಗ ಚೇತನ್ ಗಾಡಿ ಚೈನ್ ಅಂತ ಪೂರ ಡ್ರೈ ಆಗ್ಬಿಡೋದು, ಸ್ವಲ್ಪ ಲೂವ್ ಮಾಡೋವಂತೆ. ಸೊ ನನ್ನ ಗಾಡಿದು ಒಂದು ಸ್ವಲ್ಪ ಆಗಲೇ ಲೂವ್ ಮಾಡೇವಿ. ಅಂದ್ರೆ ನಮ್ಮ ಚೈನಿಂದ ಸ್ವಲ್ಪ ಲೂಸ್ ಆಗತ್ತೆ ಚೈನ್. ವಾಪಸ್ ಈಗ ಮನೆ ಹೊತ್ಕೊಳ್ಳೆ ಸರ್ವಿಸ್ ಮಾಡ್ಸಕ್ಕೆ ಬಿಡೋದು ಸೀದಾ ಗಾಡಿ ಬಿಟ್ಟಾದ್ಮೇಲೆ ಒಂದು ಚೈನ್ ಲೂವ್ ಮಾಡ್ಸೋಂತ. ಚೈನ್ ಲೂವ್ ಮಾಡಿಸಿ ಹೋಗೊಂಬರ್ರಿ ಗೈಸ್. ಅಂದರೆ ಒಂದು ಹತ್ತು ಜ್ಯೂಸ್ ರೆಡಿ ಆಗ. ಬಿಸಿ ಜ್ಯೂಸ್ ಹಂಗೈತಿ ಈಗ. ಇನ್ನ ಕುಡ್ದೆ ಅಲ್ಲ, ಹಾಲು ಮಸ್ತ್ ತಂದ ನೋಡ್ರಿ. ಬಿಸಿ ಜ್ಯೂಸ್ ಹಂಗೈತಿ ಈಗ. ಬಿಸಿ ಜ್ಯೂಸ್ ಹಂಗೈತಿ ಪಾಂದೆ. ಲೇ ಜ್ಯೂಸ್ ಯಾವಾಗಾರ ಬಿಸಿ ಇರ್ತೈತಲ್ಲಿ ಏ ಅಂತ ಅಲ್ಲಿಯಪ್ಪ. ಹೋಗ್ರೆ ನೀನು ಹಿಡಿದು ನೋಡಿದನ ಈಗ ಆಲ್ರೆಡಿ ನೋಡತ್ತಂತಡಿ ನಾ ಬಂದ್ ಕಡೆ. ಐಸ್ ರೆಡಿ ಆಗತೈತಿ. ರೆಡಿ ಆದ್ಮೇಲೆ ಕೊಡೋದು ಸೀದಾ ಜಾಗ ಬಿಡ್ತಾರೆ. ಏನ್ರಿ ಅಂದ್ರೆ ಈಗ ಜಸ್ಟ್ ಬಂದೀವಿ ಗಾಡಿ ಹಚ್ಚಿ. ನೋಡ್ರಿ ಎಲ್ಲಿ ಬಂದೇವೆ ಅಂದ್ರೆ ನಾವು ಎಲ್ಲ ನೋಡಿ ನಿಂಗೆ ನನಗೆ ಗೊತ್ತಾಗ್ತಿರ್ಬೋದು ನಾವು ಎಲ್ಲಿ ಬಂದೇವೆ ಅಂತೇಳಿ. ಈಗ ಇದು ನ್ಯಾಚುರಲ್ ವಿಕೋ ಪಾರ್ಕ್ ಅಂತೇಳಿ. ಸೊ ಇಲ್ಲಿ ಬಂದೇವಿ, ದಾಂಡೇಲಿ ಒಳಗೆ ಐತಿದೆ ನೋಡ್ರಿ. ಇಲ್ಲ ಮಸ್ತ್ ಐತಿ. ಈಗ ಇಲ್ಲಿ ಗಾಡಿ ಹಚ್ಚೀವಿ. ಗಾಡಿ ಹಚ್ಚಿ ಅಲ್ಲಿ ಅಮೌಂಟ್ ಕೊಡ್ಬೇಕು. ಒಂದೊಂದು ಗಾಡಿಗೆ 50 ರೂಪೀಸ್ ಅಂತೆ. ಸೊ 100 ರೂಪೀಸ್ ಇಲ್ಲೇ ಹೋಗುತ್ತೆ ಒಳಗೆ. ಎಂಟ್ರೆನ್ಸಿಗೆ ನೋಡೋಣ ಬರ್ರಿ ಏನೈತೆ ಅಂತೇಳಿ ನೋಡೋಣ. ಗೈಸ್ ಇಲ್ಲಿ ನೋಡ್ರಿ, ಈಗ ನಾವು ಅಲ್ಲಿ ಬೈಕ್ ಪಾರ್ಕ್ ಮಾಡಿದ್ದಕ್ಕೆ ಅದಕ್ಕೆ ನಮ್ಮ ಕಡೆ ಇದನ್ನು ತೊಗೊಂಡ್ರೆ ಬಿಲ್ 140. ಬರೀ ಇಂಥ ತಿಂಡಿ ಮಾತಾಡ್ತಾರೆ ನೋಡ್ರಿ ಅವರು.
ಈಗ ಎಲ್ಲರೂ ಮನುಷ್ಯದ ಮತ್ತು ಬೈಕಿಂದ ಎಲ್ಲ ಸೇರಿ ಇಷ್ಟು ತೊಗೊಂಡಾರ 140. ಸೊ ಇಲ್ಲಿ ಬ್ಯಾಗ್ ಇಟ್ಟೆ ಒಳಗೆ ಹೋಗೋಣ ಬರ್ರಿ ನಾವು. ಇದೇ ಓಡೋಕ್ಕಾರವ್ರು. ಏನಾದ್ರು ಗೊತ್ತೈತಿರ್ರಿ ನಾವೇನೋ ಊಟಕ್ಕೆಲ್ಲ ಕೇಳಿದ್ರೆ ಸರಿ ಮಾಡೋದು ಯಾರಿಲ್ಲ ನನ್ರಿ ರೂಪಾಯಿ ಎಲ್ಲ ಫ್ಲೋ ಮಸ್ತಾಗತೈತಿ. ಬಂದಾಗ ಅಲ್ಲಿ ತನಕ ಹೋಗಿದ್ದೆ ನಾನು. ಅಲ್ಲೇ ಒಂದು ರೋಪ್ ಕಟ್ಟರ ನೋಡ್ದೆ, ಒಂದು ರೋಪ್ ಕಟ್ಟರ ಅಲ್ಲಿ ತನಕ ಹೋಗಿದ್ದೀವಿ. ಆದರೆ ಈಗ ಫುಲ್ ನೀರು ಬಂದೈತಿ, ಹೋಗೋ ಜಾಗನೇ ಇಲ್ಲ. ಸೊ ಈಗ ಇಲ್ಲಿ ಏನೇ ಜಾಗನೇ ಇಲ್ಲ. ಆ ಕಡೆ ಒಂದು ಸ್ವಲ್ಪ ಹೋಗೋಣ, ಅಲ್ಲೇ ಒಂದು ಸ್ವಲ್ಪ ನೋಡಿ ಬರೋಂಬರ ಆಚೆ ಕಡೆ ಹಿಂದೆ. 2 hours later. ವಿಸರ್ಜನ ಅಣ್ಣ ಪೂರ ವಿಸರ್ಜನೆ ಮಾಡಿಬಿಟ್ರು. ಕ್ರಾಸ್ ಸೀಂಗ್ ಐತ್ಲಿ ಅವನು ಏನು ಗೈಸ್ ಏನ್ರಿ ಅಂದರೆ ಈ ಜಸ್ಟ್ ಎಲ್ಲ ಮುಗಿತೆ ಎಲ್ಲ ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ದೀವಿ, ನೋಡಿರಲ್ಲ ನೀವೆಲ್ಲರೂ. ಸೊ ಈ ಬ್ಲಾಗ್ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಹಂಗೆ ಲೈಕ್ ಮಾಡಿರಿ. ಇನ್ನೂ ಬ್ಲಾಗ್ ಐತಿ, ಕಂಟಿನ್ಯೂ ಆಗ್ತೈತಿ. ಬರ್ರಿ ಇಲ್ಲಿ ಹೊರಗೆ ಹೋಗಿ ಸಿಗೋಣ ಅಂತ ಬರ್ರಿ. ನಿಮ್ಗೆ ಗಂಡಿನ ಸ್ವಲ್ಪ ತಿನ್ನೋದು ಅನ್ನೋದು ಏನೈತೆ ನೋಡೋಣ ಬರ್ರಿ. A few moments later. ಗೈಸ್ ಏನ್ರಿ ಅಂದರೆ ಈ ಜಸ್ಟ್ ಇವೆಲ್ಲ ಮುಗಿಸ್ಕೊಂಡೆ ವಾಪಸ್ ಹೊಂಟೇವಿ. ಸೊ ಈಗ ಹೋಗಿ ನಿಮ್ಮಲ್ಲಿ ಮುಂದೆಲ್ಲರೂ ಸಿಗ್ತೇವೆ. ಒಂದು ಪೆಟ್ರೋಲ್ ಒಂದು ಹಾಕ್ಸ್ಬೇಕು ಗಾಡಿಗೆ, ಹಾಕ್ಸ್ಕೊಂಡೆ ಸಿಗೊಂಬರ್ಲಿ ನಾವು. ಸೊ ಗೈಸ್ ಏನ್ರಿ ಅಂದರೆ ನಿನ್ನೆ ಬಂದಾದ್ಮೇಲೆ ಬ್ಲಾಗ್ ಏನು ಮಾಡೋಕ್ಕಾಗಿಲ್ಲ ನಿನ್ನೆ. ಸೊ ಯಾಕಂದ್ರೆ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟು ಎಲ್ಲರೂ. ಸೊ ಈಗ ಮುಂಜಾನೆಗೆ ಎದ್ದು ಕಟ್ಟಿಂಗ್ ಮಾಡಿಸ್ಕೊಂಬಂದು ಸೀದಾ ಬ್ಲಾಗ್ ಏನು ಮಾಡತ್ತೀನಿ. ಸೊ ನಿಮ್ಗೇನೋ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋಕೆ. ಸೊ ಮುಂದಿನ ಬ್ಲಾಗ್ಗಳಲ್ಲಿ ಸಿಗೋಣ ಎಲ್ಲರಿಗೂ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು.